1996 ಮಾಡಲ್ ಒರಿಜಿನಲ್ ಪೇಂಟ್ ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ತಗೊಳ್ಳಿ ಸರ್ ಬರೀ 80,000ಗೆ 80,000 ರೂಪಾಯಿ 80,000 ತಗೊಳ್ಳಿ ಸರ್ ಬನ್ನಿ ಸರ್ ಏನೋ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ 14 ಮಾಡಲು ಸಿಂಗಲ್ ಓನರು ಬರೀ 2,20,000 ಕೊಡ್ತೀನಿ 80,000 ಇಂಥ ಗಾಡಿ ಸಿಗಕ್ಕುವೆ ತಗೊಳಕ್ಕೆ ಅದೃಷ್ಟ ಮಾಡ್ಬೇಕು ಸರ್ ಆ ತರ ಚಾನ್ಸ್ ಅಲ್ಲಿ ಕೊಡ್ತೀನಿ ಅದೇ ರೀತಿ ಗಾಡಿಗಳು ಹೈ ಕ್ವಾಲಿಟಿ ಗಾಡಿ ಕೊಡ್ತೀನಿ ಲೋನ್ ಬಂದು ನಿಮಗೆ ಒಂದು 10 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್ ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಮಾರ್ಕೆಟ್ ರೇಟ್ 2011 ಫಾರ್ಚುನರ್ ಇದ್ರೆ 10 ಲಕ್ಷ 9 ಲಕ್ಷ ಅಂತಾರೆ ನಾನ್ ನಿಮ್ಗೆ 8,25,000 ಕೊಡ್ತೀನಿ 2018 ಸೆಕೆಂಡ್ ಓನರ್ ಆಟೋಮೆಟಿಕ್ ಕ್ರಿಟಾ ಡೀಸೆಲ್ ಇನ್ನೊಂದು ಗಾಡಿಗೂ ಇದಕ್ಕೂ 5.5 ಲಕ್ಷ ಲೋನ್ ಆಗುತ್ತೆ ಇದಕ್ಕೂ 5.5 ಲಕ್ಷ ಲೋನ್ ಆಗುತ್ತೆ ಈ ಗಾಡಿನ ಬಂದು ಬರೀ 4,75,000 ಕೊಡ್ತೀನಿ ಸರ್ 4,75,000 2015 ಮಾಡಲ್ ಪೋಲೋ GT 7,50,000 RDA4 ಡೀಸೆಲ್ ಸ್ಮಾರ್ಟ್ ಹೈಬ್ರಿಡ್ ಗಾಡಿ ತುಂಬಾ ಚೆನ್ನಾಗಿದೆ 2017 ಮಾಡಲ್ 1 ಲಕ್ಷ ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಸಿಬಿಲ್ ಸ್ಕೋರ್ ಎ ಗ್ರೇಡ್ ಇದ್ರೆ ನೀವು ಡೌನ್ ಪೇಮೆಂಟೇ ಬೇಡ ವಿತೌಟ್ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀವಿ 6 ಲಕ್ಷ ರೂಪಾಯಿ ಲೋನೇ ಆಗ್ಬಿಡುತ್ತೆ 50,000 ಡೌನ್ ಪೇಮೆಂಟ್ ಕೊಡಿ 10,10,000 ಆಗಿ ಆಟೋಮೆಟಿಕ್ ಗಾಡಿ ಕೊಡ್ತೀನಿ 2013 ಮಾಡಲ್ ಸರ್ ಎಲ್ಲಿಗೆ ಬಂದಿದ್ದೀನಿ ಸರ್ ಇವತ್ತು ನಾನು ವರ್ಮಾವ್ ಕಲ್ಕೆರಿಗೆ ಶೋರೂಮ್ ಹೆಸರು ಬಡ್ಜೆಟ್ ಕಾರ್ ಶೋರೂಮ್ ಅಂತ ಸರ್ ಎಷ್ಟಿದೆ ಕಾರ್ಗಳು ಇವತ್ತು ಸರ್ ಇವತ್ತೊಂದು 60 ಗಾಡಿ ಇದೆ ಸರ್ 60 ಗಾಡಿ ಇದೆ ಹೌದು ಏನು ಸ್ಟಾರ್ಟಿಂಗ್ ಬಜೆಟ್ ಇವತ್ತು ಸರ್ 1 ಲಕ್ಷ ರೂಪಾಯಿಂದ ಕೊಡ್ತೀನಿ 1 ಲಕ್ಷದಿಂದ ಹೌದು ಲೋನ್ ಅಂತ ಬಂದರೆ ಯಾವ ಮಾಡಿದಿಂದ ಲೋನ್ ಸಿಗುತ್ತೆ ಸರ್ 2014 ಮಾಡಲಿಂದ ಲೋನ್ ಸಿಗುತ್ತೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ 2014 ಮಾಡಲಿಂದ ಲೋನ್ ಸಿಗುತ್ತೆ ಸಿಬಿಲ್ ಸ್ಕೋರ್ ಮಾತ್ರ ಚೆನ್ನಾಗಿರ್ಬೇಕು ಓಕೆ ಹೇಗಿರುತ್ತೆ ಸರ್ ಇವತ್ತು ಆಫರು ಸರ್ ಇಂಥ ಗಾಡಿ ಸಿಗಕ್ಕುವೆ ತಗೊಳಕ್ಕೆ ಅದೃಷ್ಟ ಮಾಡ್ಬೇಕು ಸರ್ ಆ ತರ ಚಾನ್ಸ್ ಅಲ್ಲಿ ಕೊಡ್ತೀನಿ ಅದೇ ರೀತಿ ಗಾಡಿಗಳು ಹೈ ಕ್ವಾಲಿಟಿ ಗಾಡಿ ಕೊಡ್ತೀನಿ ಹೈ ಕ್ವಾಲಿಟಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಈ ಸರಿ ಓಕೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ಹಾಗಾದ್ರೆ ಇಲ್ಲಿಂದಾನೆ ಮಾಡೋಣ ಸರ್ ಓಕೆ ಫಸ್ಟ್ ಗಾಡಿ ಸರ್ ಹೇಳಿ ಸರ್ ಸರ್ ಇದು 2016 ಮಾಡಲು ಸೆಕೆಂಡ್ ಓನರು 2.8Z ವೈಟ್ ಕಲರ್ ಪ್ರತಿ ಒಂದು ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಒರಿಜಿನಲ್ ಮೀಟ್ರು ಇದನ್ನ ಹೇಳ್ತಾ ಇರೋ ಪ್ರೈಸ್ 16.5 ಲಕ್ಷ ಬಟ್ ಮೇ ಆಫರ್ ಬರೀ 15.5 ಲಕ್ಷ ಕೊಡ್ತೀನಿ 15,50,000 2016 2.8Z ಆಟೋಮೆಟಿಕ್ ಕ್ರಿಸ್ಟಾ ಅದುವೆ ಹೌದು ಕ್ರಿಸ್ಟಾ ಆದ್ರೆ 50,000 ಓಡಿದ್ರೆ ಹೆಂಗ್ ಪರ್ಫಾರ್ಮೆನ್ಸ್ ಇದೆಯೋ ಹಂಗಿದೆ ಯಾಕಂದ್ರೆ ಪ್ರತಿ ಒಂದು ಸರ್ವಿಸ್ ಡೇ 1 ಇಂದ ಇವಾಗ ತನಕ ಫುಲ್ ಶೋರೂಮ್ ಸರ್ವಿಸ್ ಓಕೆ ಲೋನು ಸರ್ ಇದಕ್ಕೆ ಲೋನ್ ಬಂದು ನಿಮಗೆ ಒಂದು 10 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್ ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿದೆ ಹೌದು ಓಕೆ ಸರ್ ಓಕೆನಾ ಸರ್ ಇದು 2011 ಮಾಡಲ್ ಸರ್ ಫಾರ್ಚುನರ್ 4-wheel ಡ್ರೈವ್ ಓಕೆ ಫ್ರೆಶ್ FC ಆಗಿದೆ ಫ್ರೆಶ್ ಇನ್ಸೂರೆನ್ಸ್ ಇದೆ ಇನ್ಸೂರೆನ್ಸ್ ID ವ್ಯಾಲ್ಯೂ 9 lakhs ಇದೆ ತುಂಬಾ ಚಾನ್ಸ್ ಅಲ್ಲಿ ಕೊಡ್ತೀನಿ ಗಾಡಿ ಒರಿಜಿನಲ್ ಪೈಂಟು ಇದೂನು ಪ್ರತಿ ಒಂದು ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ 2,07,000 ಕಿಲೋಮೀಟರ್ ಓಡಿದೆ ಎಲ್ಲ ಸರ್ವಿಸ್ ಶೋರೂಮ್ ಸರ್ವಿಸ್ ಗಾಡಿ ಒರಿಜಿನಲ್ ಗಾಡಿ ಎಷ್ಟು ಓಡಿದೆ ಅಂದ್ರೆ ಇದು 2,07,000 ಕಿಲೋಮೀಟರ್ 2 lakhs ಕಿಲೋಮೀಟರ್ ಹೌದು ಸರ್ ಟೊಯೋಟಾ ಫಾರ್ಚುನರ್ ಸರ್ ಟೊಯೋಟಾ ಕಂಪನಿ ಲೆಕ್ಕಕ್ಕೆ ಇಲ್ಲ ಅದು ಇಂಜಿನ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ 6 ತಿಂಗಳು ಇಂಜಿನ್ಗೂ ಗೇರ್ ಬಾಕ್ಸ್ಗೂ ವಾರಂಟಿ ಕೊಡ್ತೀನಿ ನಿಮಗೆ ಸೊ ಈ ಗಾಡಿ ಬಂದು ಮಾರ್ಕೆಟ್ ರೇಟ್ 2011 ಫಾರ್ಚುನರ್ ಇದ್ರೆ 10 ಲಕ್ಷ 9 ಲಕ್ಷ ಅಂತಾರೆ ನಾನ್ ನಿಮ್ಗೆ 8,25,000 ಕೊಡ್ತೀನಿ ಬನ್ನಿ ಸರ್ 8,25,000 ಕೊಡ್ತೀನಿ ಬಟ್ ಇದರಲ್ಲಿ ಏನಕ್ಕೆ ಅಷ್ಟೊಂದು ಕಮ್ಮಿ ಕೊಡ್ತಾರೆ ಬಟ್ ಗಾಡಿ ಮೇಲೆಲ್ಲ ಒಂದೇ ಒಂದು ಮೈನಸ್ 4 ಓನರ್ ಆಗಿದೆ 4 ಓನರ್ ಆಗಿದೆ ಅದಕ್ಕಾಗಿ ಕಮ್ಮಿ ಕೊಡ್ತಾ ಇದ್ದೀನಿ ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಟೈರು ಬಾಡಿ ಲೈನು ಇಂಟೀರಿಯಲ್ಲು ಇಂಜಿನ್ನು AC ಪರ್ಫಾರ್ಮೆನ್ಸ್ ಕ್ಲಚಿ ಪರ್ಫಾರ್ಮೆನ್ಸ್ ಯಾವುದೇ ತರ ಕಡಿಮೆ ಇಲ್ಲ ಇದು ಎಲ್ಲ ಹೈ ಕ್ವಾಲಿಟಿ ಇದೆ ಚೆನ್ನಾಗಿದೆ ಗಾಡಿ 8 ಲಕ್ಷಕ್ಕೆ ಫಾರ್ಚುನರ್ ಬೇಕನ್ನೋರು ಬನ್ನಿ ತಗೊಳ್ಳಿ ಇದು ಓನ್ಲಿ ಫಾರ್ ಮೇ ಆಫರ್ ಮಾಡಲ್ ಸರ್ 2011 ಬೇಕಾ ಸರ್ ನಿಮಗೆ ಬೇಕಾದ್ರೆ ತಗೊಳ್ಳಿ ಸರ್ ಖಂಡಿತ ಸರ್ ಆ ಟೈಮ್ ಬಂದಾಗ ಖಂಡಿತವಾಗಿ ತಗೋತೀವಿ ಸರ್ ಆಯ್ತು ಬನ್ನಿ 2017 ಸರ್ 2017 ಸೆಕೆಂಡ್ ಓನರ್ XUV500 W4 ಇದು 2 ಏರ್ ಬ್ಯಾಗ್ ಬರುತ್ತೆ ಈ ಗಾಡಿ ಜಸ್ಟ್ 7 lakhs ಕೊಡಿ ಸರ್ ಸಾಕು 7 lakhs ಬರೀ 2 ಲಕ್ಷ ತಗೊಂಡ್ ಬನ್ನಿ 5 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಓಡಿರೋದು 80,000 ಓಡಿದೆ 80,000 ಓಕೆ 80,000 ಕಿಲೋಮೀಟರ್ ಓಡಿರೋಂಥ XUV500 ನೆಕ್ಸ್ಟ್ ಸರ್ ಇದು 2018 ಆಟೋಮೆಟಿಕ್ ಕ್ರಿಟಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಹೈ ಡಿಮಾಂಡ್ ಇದೆ ಈ ಗಾಡಿ ಬಂದು 2018 ಸೆಕೆಂಡ್ ಓನರ್ ಆಟೋಮೆಟಿಕ್ ಕ್ರಿಟಾ ಡೀಸೆಲ್ ಟಾಪ್ ಎಂಡ್ ಮಾಡಲು ಈ ಗಾಡಿ ಬಂದು 9.25 ಲಕ್ಷ ಹೇಳ್ತಾ ಇರೋದು ಬಟ್ ಮೇ ಆಫರು 9,50,000 ಕೊಡ್ತೀನಿ ಸರ್ 9,50,000 ಕೊಡ್ತೀನಿ ಓಕೆ ಲೋನು ಸರ್ ಇದಕ್ಕೆ ಸರ್ ಒಂದು 8 ಲಕ್ಷ ಲೋನ್ ಆಗ್ಬಿಡುತ್ತೆ 1.5 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸಾಕು ಓಕೆ 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ಹ್ಯುಂಡೈ ಕ್ರೆಟಾ ಹೌದು ಸರ್ ಸರ್ ನೆಕ್ಸ್ಟ್ ಸರ್ 2017 ಮಾಡಲ್ ಈಕೋ ಸ್ಪೋರ್ಟ್ಸ್ ಡೀಸೆಲ್ ಜಾಸ್ತಿ ಜನ ಲಾಸ್ಟ್ ಟೈಮ್ ಕೇಳಿದ್ರು ಈಕೋ ಸ್ಪೋರ್ಟ್ ಡೀಸೆಲ್ ಬೇಕು ಸರ್ ನನಗೆ ಮೈಲೇಜ್ ಜಾಸ್ತಿ ಬರಬೇಕಂತ ಈ ಗಾಡಿ 20+ ಮೈಲೇಜ್ ಬರುತ್ತೆ 2017 ಸೆಕೆಂಡ್ ಓನರ್ ಡೀಸೆಲ್ ಟೈಟಾನಿಯಂ ಗಾಡಿ ಸರ್
7 lakhs ಮೇಲೆ ಹೇಳ್ತಾ ಇದ್ದೀನಿ. ಮೇ ಆಫರು ಬರೀ 6,80,000 ಕೊಡಿ ತಗೊಂಡೋಗಿ. ಲೋನೇ ನಿಮಗೆ ಒಂದು 5.5 ಲಕ್ಷ ಆಗ್ಬಿಡುತ್ತೆ ಸರ್. 5.5 ಲಕ್ಷ ಆಗ್ಬಿಡುತ್ತೆ. ಸೇಮ್ ಮಾಡಲ್ ಇದೂನು 2017. ಇದು ಗ್ರೇ ಕಲರು. ಇದು ಒಂದು ಕಲರ್ ಚೇಂಜ್ ಇದೆ. ಸೆಕೆಂಡ್ ಓನರ್ ಗಾಡಿ 2017 ಮಾಡಲು. ಈ ಗಾಡಿನೂ ತುಂಬಾ ಚೆನ್ನಾಗಿದೆ. ಇದೂನು ಟೈಟಾನಿಯಂ ಡೀಸೆಲ್. ಇದೂನು 6,80,000 ಕೊಡ್ತೀನಿ. ಇದೂನು 6,80,000 ಕೊಡ್ತೀನಿ. ಎರಡು 2017, ಎರಡು ಸೆಕೆಂಡ್ ಓನರೇ. ಕಲರ್ ಯಾವ್ದು ಬೇಕೋ ಅದು ಮಾತ್ರ ಸೆಲೆಕ್ಷನ್ ಮಾಡಿ. ಒಂದೊಂದು ಗಾಡಿಗೂ ಇದಕ್ಕೂ 5.5 ಲಕ್ಷ ಲೋನ್ ಆಗುತ್ತೆ, ಇದಕ್ಕೂ 5.5 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಇಕೋ ಸ್ಪೋರ್ಟ್ಸ್ ಹುಡುಕ್ತಿರೋರಿಗೆ ಎರಡು ಕೂಡ ಆಪ್ಷನ್ ಇರುತ್ತೆ. ಹೌದು ಸರ್. ಓಕೆ ಸರ್, ಇಕೋ ಸ್ಪೋರ್ಟ್ಸ್ ಬೇಡ, ನಂಗೆ ಡಸ್ಟರ್ ಬೇಕು. ಹೌದು ಸರ್, ಅದರಲ್ಲಿನೂ ಆಟೋಮೆಟಿಕ್ ಕೊಡ್ತೀನಿ. 2017 ಮಾಡಲ್ ಸೆಕೆಂಡ್ ಓನರ್. ತುಂಬಾ ಚಾನ್ಸ್ ಅಲ್ಲಿ ಕೊಡ್ತೀನಿ ಸರ್. ಇದೂನು ಬನ್ನಿ ಸರ್. ಆಕ್ಚುಲಿ ಇದೆಲ್ಲ ಹೆಂಗೆ ನಾನು 6,80,000 ಕೊಟ್ಟನೋ ಅದೇ ರೀತಿ 2017 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ 6,80,000 ಕೊಡ್ತೀನಿ. 6,80,000. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಇದು? ಸರ್ 80,000 ಕಿಲೋಮೀಟರ್ ಓಡಿದೆ. ಓಕೆ, 80,000 ಕಿಲೋಮೀಟರ್ ಡ್ರೈವ್. ಹೌದು. 85 PS 110 ಆಯ್ತು ಸರ್. 110 PS. ಪವರ್ಫುಲ್ ಗಾಡಿ ಬೇಕು ಅನ್ನೋರಿಗೆ ಇದು ಕೂಡ ನಿಮಗೆ ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ವೋಕ್ಸ್ ವ್ಯಾಗನ್ ಅಂತ ಹೇಳಿದ್ರೆ ಎಲ್ಲರಿಗೂ ಪೋಲೋ ನೆನಪಾಗುತ್ತೆ. ಅದರಲ್ಲೂ ಕೂಡ ಪೋಲೋದಲ್ಲಿ ದಮ್ಮಿರೋ ಗಾಡಿ ಬೇಕು ಅನ್ನೋರು GT ಕೇಳ್ತೀರಾ. ಸೊ ನೀವು ನೋಡ್ತಾ ಇರ್ಬೋದು ಪೋಲೋ GT. ಅದು ಕೂಡ ರೆಡ್ ಕಲರ್ ವೆಹಿಕಲ್, ಟಾಪ್ ಎಂಡ್, ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟಿಗೆ ಪ್ರತಿಯೊಂದು ಕೂಡ ಇರುತ್ತೆ. ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC ಕೂಡ ಇರುತ್ತೆ. ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಮೇ ಆಫರ್ ಕೊಡ್ತೀನಿ. ಹೇಳ್ತಾ ಇರೋರು ಪ್ರೈಸೇ ಬೇರೆ. ಈಗ ಮೇ ಆಫರ್ ಇಂದ ರೇಟ್ ಕಡಿಮೆ ಮಾಡಿದ್ದೀನಿ. GT 2015 ಮಾಡಲ್ ಆಟೋಮೆಟಿಕ್ ಪೆಟ್ರೋಲ್, GT TSI ಆಟೋಮೆಟಿಕ್ ಪೆಟ್ರೋಲ್. ಈ ಗಾಡಿನ ಬಂದು ಬರೀ 4,75,000 ಕೊಡ್ತೀನಿ ಸರ್. 4,75,000 2015 ಮಾಡಲ್ ಪೋಲೋ GT TSI ಕೊಡ್ತೀನಿ ಆಟೋಮೆಟಿಕ್. 475 4 ಲಕ್ಷ ಲೋನೇ ಆಗುತ್ತೆ. ಬರೀ 75,000 ಕೊಡಿ ಸಾಕು. ಈ ಗಾಡಿನ ನೀವು ತಗೊಂಡು ಹೋಗ್ಬೋದು. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ 75,000 ಓಡಿದೆ. ಓಕೆ, 75,000 ಕಿಲೋಮೀಟರ್ ಓಡಿರುವಂಥ ವೋಕ್ಸ್ ವ್ಯಾಗನ್ ಪೋಲೋ GT ಕೂಡ ಇರುತ್ತೆ. ಗುರು, ನನಗೆ ಲಕ್ಸುರಿ ಕಾರ್ ಬೇಕು ವಿತ್ ನನಗೆ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಜೊತೆ ಇರುವಂಥ ಗಾಡಿನೇ ಬೇಕು ಅನ್ನೋರಿಗೆ ಸಿನಿ ನೋಡ್ತಾ ಇರ್ಬೋದು. ಆಡಿ ಕೂಡ ಇರುತ್ತೆ ಸರ್. ಡೀಟೇಲು ಸರ್, ಬಜೆಟ್ ಕಾರಲ್ಲಿ ನಾರ್ಮಲ್ ಕಾರ್ಗಳು ಮಾತ್ರ ಬಜೆಟ್ ಅಲ್ಲಿ ಸಿಗೋದಲ್ಲ. ಪ್ರೀಮಿಯಂ ಕಾರು ಲೋ ಬಜೆಟ್ ಅಲ್ಲಿ ಕೊಡ್ತೀನಿ. ಓಕೆನಾ? ಬಟ್ ನಮ್ಮ ಹತ್ರ ಎಲ್ಲಾ ಗಾಡಿ ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಗಾಡಿ ಇಲ್ಲ. ಇದನ್ನ ಮೇಜರ್ ಆಕ್ಸಿಡೆಂಟ್ ಗಾಡಿ ಆಗಿಲ್ಲ ಅನ್ಬಿಟ್ಟು ಎಲ್ಲಾ ಗಾಡಿಗೂ ರೈಟಿಂಗ್ ಅಲ್ಲಿ ಕೊಡ್ತೀವಿ. ಈ ಗಾಡಿ 2015 ಮೇಕು 16 ರಿಜಿಸ್ಟ್ರೇಷನ್ HR ಗಾಡಿ. ಬಟ್ ಆದ್ರೆ NOC ರೆಡಿ NOC ಬಂದಿದೆ. ಇಲ್ಲಿ RC ಓನರ್ ಹೆಸರಲ್ಲಿ NOC ಬಂದಿದೆ. ಹಂಗಾಗಿ ನಾನು ಗಾಡಿ ತಗೊಂಡಿದ್ದೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನ Q3 ಕರ್ನಾಟಕ ನಂಬರ್ ಮಾಡಿ ರೀನಂಬರ್ ಮಾಡಿ ಅವರಿಗೆ 15.5 ಲಕ್ಷ ಕೊಡ್ತೀನಿ ಸರ್. 15.5 ಲಕ್ಷ. ಹೌದು. 2015 ಮೇಕ್ 16 ರಿಜಿಸ್ಟ್ರೇಷನ್ ಆಡಿ Q3 ಡೀಸೆಲ್ ವೆಹಿಕಲ್. ಓಕೆನಾ? 15,50,000 ಕೊಡ್ತೀನಿ. ಓಕೆ, ಲೋನು ಸರ್ ಇದಕ್ಕೆ? ಸರ್ ರೀನಂಬರ್ ಆದ್ಮೇಲೆ ನಿಮಗೆ ಲೋನ್ ಇದು ಒಂದು 10 ಲಕ್ಷ ಆಗ್ಬಿಡುತ್ತೆ. 10 ಲಕ್ಷ ಲೋನು ಕೂಡ ಆಗುತ್ತೆ. ಅದು ಕೂಡ ರೀನಂಬರ್ ಆಗಬೇಕು. ಹೌದು, ಅಲ್ಲ ಅದೆಲ್ಲ ನಾನು ಮಾಡ್ಕೊಡ್ತೀನಿ. ಓಕೆ ಸರ್. ಗಂಡು ಮಕ್ಕಳಿಗೆ ದಾಡಿ ಚಂದ, ರೋಡಲ್ಲಿ ಹೋಗಕ್ಕೆ ಆಡಿ ಚಂದ. ಹೇಳಿ ಸರ್ ಡೀಟೇಲ್. ಸರ್, ಇದು ಮೇ ಆಫರ್ ಕೊಡ್ತಾ ಇದ್ದೀನಿ. ತುಂಬಾ ಚಾನ್ಸು. ಪ್ರೀಮಿಯಂ ಗಾಡಿ ಲೋ ಬಜೆಟ್ ಬೇಕಂದ್ರೆ ದಯವಿಟ್ಟು ಗಾಡಿ ತಗೊಳ್ಳಿ. ನಾನೇ ಹೇಳ್ತಾ ಇದ್ದೆ 9 ಲಕ್ಷ ಹೇಳಿದೆ, 9.5 ಹೇಳ್ತಾ ಇದ್ದೆ. ಈಗಲೂ ಆನ್ಲೈನ್ 9.5 ಲಕ್ಷ ಹಾಕಿದ್ದೀನಿ. ಬಟ್ ಮೇ ಆಫರು ಮಿಸ್ ಮಾಡಕ್ ಹೋಗ್ಬಿಡಿ. ಬರೀ 2011 ಮಾಡಲು, ಥರ್ಡ್ ಓನರು, ಡೀಸೆಲ್ ಬರೀ 7.5 ಲಕ್ಷ ಕೊಡಿ ಸರ್. 7,50,000 ಆಡಿ A4 ಡೀಸೆಲ್ ತಗೊಳ್ಳಿ, ಚಾನ್ಸು. ಓಕೆ, ಅದು ಕೂಡ ಸನ್ ರೂಫು ಪ್ರತಿಯೊಂದು ಫೀಚರ್ಸ್ ಇರುವಂಥದ್ದು. ಇದ್ರದ್ದು ಫೀಚರ್ಸ್ ಹೇಳ್ಕೊಂಡು ಹೋದ್ರೆ ಅದಕ್ಕೆ 1 ಅವರ್ ಆಗ್ಬಿಡುತ್ತೆ. ಯಾರಾದ್ರೂ ಆಡಿನ ಲೋ ಬಜೆಟ್ ಹುಡುಕ್ತಿರೋರು ಬೇಗ ವಿಡಿಯೋ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ. ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಗಾಡಿ, ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಕೇಳುವಂಥ ಗಾಡಿ ಯಾವುದಪ್ಪ ಅಂತಂದರೆ ಮಾರುತಿ ಸುಜುಕಿದು. ಅದರಲ್ಲೂ ಕೂಡ ಎಸ್ಪೆಷಲಿ ಎರ್ಟಿಗಾ 7 ಸೀಟರ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು ಡೀಸೆಲ್ ವೇರಿಯಂಟು. ಮೈಲೇಜ್ ಅಂತ ಹೇಳಿದ್ರೆ 18-20+ ಅಂದರೆ 18-20 ಈ ಥರ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಮೈಲೇಜ್ ಕೂಡ ಡಿಪೆಂಡ್ ಆಗುತ್ತೆ. ಡೀಟೇಲ್ಸ್ ಅದರಲ್ಲೂ ಇಂಜಿನ್ ಬಂದು ಇದು SHVS ಇಂಜಿನ್, ಅದರಲ್ಲಿ ಹೈಬ್ರಿಡ್ ಇಂಜಿನ್. ಓಕೆ, ಸ್ಮಾರ್ಟ್ ಹೈಬ್ರಿಡ್ ಗಾಡಿ ತುಂಬಾ ಚೆನ್ನಾಗಿದೆ. 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 90,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಸರ್ವಿಸ್ ಇದೆ. ಗಾಡಿ ಒರಿಜಿನಲ್ ಗಾಡಿ. ಇದು 9 ಲಕ್ಷ ಹೇಳ್ತಾ ಇರೋದು. ಮೇ ಆಫರ್ ಇಂದ 8,30,000 ಕೊಡ್ತೀನಿ. ಒಂದು 6.5 7 ಲಕ್ಷ ರೂಪಾಯಿ ಲೋನೇ ಆಗ್ಬಿಡುತ್ತೆ. ಒಂದು 1.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟರೆ ಸಾಕು. ಹೇಳ್ತೀನಿ 2017 ಮಾಡಲ್ SHVS ಇಂಜಿನ್ನು, ಸ್ಮಾರ್ಟ್ ಹೈಬ್ರಿಡು, 8,30,000 ಕೊಡ್ತೀನಿ. ಗ್ರೇ ಬೇಡ ಅನ್ನೋರಿಗೆ ವೈಟ್ ಕಲರ್ ಎರ್ಟಿಗಾ. ಸರ್ ಡೀಟೇಲು. ಸರ್ 2013 ಮಾಡಲು ಸೆಕೆಂಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. ಇದು ZDI ಗಾಡಿ. AC ಪೋರ್ಷನ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಬಂದು ಬರೀ 5,75,000 ಕೊಡ್ತೀನಿ ಸರ್. 5,75,000 ಕೊಡ್ತೀನಿ. ಡೀಸೆಲ್ ಎರ್ಟಿಗಾ. ಓಕೆ, ಎಷ್ಟು ಓಡಿರ್ಬೋದು ಸರ್ ಇದು? ಓಡಿರೋದು 1 ಲಕ್ಷ ಓಡಿದೆ. ಓಕೆ ಸರ್, ಹೌದು. ಹಾಗೆ ಬನ್ನಿ. ನೀವೇನಾದರೂ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಹುಡುಕ್ತಾದ್ರೆ ನೀವು ನೋಡ್ತಾ ಇರ್ಬೋದು ಮಹೇಂದ್ರ 300.
XUV 300 ಕೂಡ ಇರುತ್ತೆ, ಅದು ಕೂಡ ವಿತ್ ಸನ್ ರೂಫ್ ಇರುವಂತದ್ದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಯಾಕಂದ್ರೆ ನೀವು XUV ಓಡಿಸ್ತಾ ಇದ್ದೀರಾ. ಹೌದು. 300 ಹಂಗಾಗಿ. ಓಕೆ. ಇದು ಒಂದು 22 ಮಾಡಲ್ 22 ಮೈಲೇಜ್ ಬರುತ್ತೆ. ಹೌದು. ಇದೇ ನಾನು ಓನ್ ಯೂಸೇ ಮಾಡಿದ್ದೀನಿ. ಡೀಸೆಲ್ ಗಾಡಿ ವಿತ್ ಸನ್ ರೂಫ್ ಇದೆ. 2022 ಮಾಡಲ್ ಸಿಂಗಲ್ ಓನರು. 22 ಮೈಲೇಜ್ 100% ಬರುತ್ತೆ 1 ಲೀಟರ್ಗೆ. ನಾನು ಓಡಿಸಿದ್ದೀನಿ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 44,000 ಓಡಿದೆ. ಓಕೆ. ಹೇಳ್ತಾ ಇರೋ ಪ್ರೈಸ್ 11 ಲಕ್ಷ ಬೇಡ, 10 ಲಕ್ಷ ಬೇಡ, ಜಸ್ಟ್ 10 lakhs ಕೊಡಿ ತಗೊಂಡೋಗಿ. 10 ಲಕ್ಷಕ್ಕೆ 10 ಲಕ್ಷಕ್ಕೆ 22 ಮಾಡಲು XUV 300 ವಿತ್ ಸನ್ ರೂಫ್ ಇರೋದು ಡೀಸೆಲ್ ಗಾಡಿ, ಕಮ್ಮಿ ರಿವೆಂಡು, ಸಿಂಗಲ್ ಓನರ್ ಗಾಡಿ ತಗೊಳ್ಳಿ. 9 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್. ಸಿಬಿಲ್ ಸ್ಕೋರ್ ಎ ಗ್ರೇಡ್ ಇದ್ರೆ ನೀವು ಡೌನ್ ಪೇಮೆಂಟೇ ಬೇಡ, ವಿತೌಟ್ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀವಿ. ಝೀರೋ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್. ಸರ್ ಫ್ಯಾಮಿಲಿಗೆ ಯಾವ್ದು ಹೇಳಿ ಒಳ್ಳೆ ಗಾಡಿ? ಸರ್ ಟೊಯೋಟೋದಲ್ಲಿ ಇನೋವಾ ಸರ್. ಹೇಳಿ ಮತ್ತೆ ಡೀಟೇಲು. ಇನೋವಾ 2014 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, 190 ಓಡಿದೆ. ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ. ಇದು ಬಂದು ಇನೋವಾ GS. ಅದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಹೊಸ ಟೈರ್ ಇದೆ, ಶೀಟ್ ಅಪ್ಪರ್ ಸರಿ ಹೊಸದಿದೆ, ಗ್ರಫೈನ್ ಕೋಟಿಂಗ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ. ಹೇಳ್ತಾ ಇರೋ ಪ್ರೈಸು 10.5 ಲಕ್ಷ. ಓಕೆ. ಬಟ್ ಮೇ ಆಫರ್ 10 ಲಕ್ಷ ರೂಪಾಯಿ ಕೊಡ್ತೀನಿ. ಇದನ್ನು 10 lakhs ಸರ್. ಗಾಡಿ 1 ರೂಪಾಯಿ ಖರ್ಚಿಲ್ಲ ಇದರಲ್ಲಿ, ಈವನ್ 1 ರೂಪಾಯಿ ಇದರಲ್ಲಿ ಖರ್ಚಿಲ್ಲ. ಎಲ್ಲಾ ಕೆಲಸನೂ ರೆಡಿ ಇದೆ. ಮ್ಯಾಟ್ ಇಂದ ಹಿಡಿದು ಶೀಟ್ ಅಪ್ ಟೈರ್ ಇಂದ ಹಿಡಿದು ಎಲ್ಲ ಶೋರೂಮ್ ಅಲ್ಲೇ ರೆಡಿ ಆಗಿದೆ. 10 ಲಕ್ಷ ರೂಪಾಯಿ ಕೊಡಿ, ಗಾಡಿ ತಗೊಳ್ಳಿ, ಲೈಫ್ ನ ಎಂಜಾಯ್ ಮಾಡಿ. ಓಕೆ. ಡೌನ್ ಪೇಮೆಂಟ್ ಎಷ್ಟು ಸರ್? ಸರ್ ಇದು 2014 ಆಗಿರೋದ್ರಿಂದ ನಿಮಗೆ 10 year ಕಮ್ಮಿ ಸಿಗುತ್ತೆ. ಹಂಗಾಗಿ ನಿಮಗೆ ಲೋನ್ ಆಗುತ್ತೆ 7 to 6 lakhs ಆಗುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ನಿಮಗೆ ಒಂದು 18 ತಿಂಗಳು ಇಲ್ಲ ಅಂದ್ರೆ 12 ತಿಂಗಳು ನಿಮಗೆ ಇದು ಬರುತ್ತೆ, ಯಾವುದು 10 year ಬರುತ್ತೆ. ಹಂಗಾಗಿ ನೀವು ಫುಲ್ ಕ್ಯಾಶ್ ತಗೊಳ್ಳೋದೇ ಒಳ್ಳೇದು. ಇಲ್ಲ ನೀವು ತಗೊಂಡ್ರೆ ಒಂದು 12 ತಿಂಗಳು 18 ತಿಂಗಳು ನಾನು ಕಟ್ತೀನಿ ಅಂದ್ರೆ ತಗೊಳ್ಳಿ. ಸರ್ ನಂಬರ್ 1 ಬ್ರ್ಯಾಂಡ್ ಯಾವ್ದು ಹೇಳಿ ಸರ್? ಬಡವರ ಬಂದು ಇಂಡಿಕಾ, ಟಾಟಾ ಇಂಡಿಕಾ, ಬಡವರ ಬಂದು. ಟಾಟಾ ಅಂದ್ರೆ ಇವತ್ತಿನ ದಿನ ಎಲ್ಲಾರ ಮನ್ಸಲ್ಲಿ ಬಾಳ್ತಾ ಇದೆ ಸರ್. ಟಾಟಾ ಅನ್ನೋದು ಹೆಸರೇ ಎಲ್ಲಾರ ಮನ್ಸಲ್ಲಿ ಬಾಳ್ತಾ ಇದೆ. ಮುಖ್ಯವಾದ ವಿಷಯ ಅಂದ್ರೆ ಬಡವ್ರ ಮಧ್ಯದಲ್ಲಿ ತುಂಬಾ ಸಪೋರ್ಟ್ ಕೊಡ್ತಾ ಇದೆ ಟಾಟಾ ಕಂಪನಿ. ಈ ಗಾಡಿ ಬಂದು 2010 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ 20 ಬರುತ್ತೆ. ಯಾಕಂದ್ರೆ ಕ್ವಾರ್ಟರ್ ಜೆಟ್ ಇಂಜಿನ್ ಇದೆ ಗಾಡಿಯಲ್ಲಿ. ನಿಮ್ಗೆ FC ಇನ್ಸೂರೆನ್ಸ್ ಲ್ಯಾಪ್ ಸಿಗುತ್ತೆ, ನಾನೇ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ನಾನೇ ಮಾಡ್ಕೊಡ್ತೀನಿ. ಈ ಗಾಡಿನ ಬರೀ 2,10,000 ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಓಕೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಒರಿಜಿನಲ್ ಪೇಂಟು, ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್. ಬರೀ 2,10,000 ಕೊಡಿ, ತಗೊಳ್ಳಿ, ರಫ್ ಆಗಿ ಯೂಸ್ ಮಾಡ್ರಿ, ಏನಾಗಲ್ಲ ಗಾಡಿ. ಸರ್ ಎಲ್ಲ ಗಾಡಿ ತೋರಿಸ್ತಾ ಇದ್ರಲ್ಲ ಸರ್, ನನಗೆ ಸ್ವಿಫ್ಟ್ ಡಿಸೈರೇ ಬೇಕು ಸರ್. ಅದು ಕೂಡ ನ್ಯೂ ಶೇಪ್, ಅಂದ್ರೆ ಆಪಲ್ ಶೇಪಲ್ಲಿ ಗಾಡಿ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಗಾಡಿ ಮೇಲೆ ಡೀಟೇಲ್ ಕೊಡಲ್ವಾ? ಡೀಟೇಲ್ ಕೊಡ್ತೀವಿ. ಡೀಟೇಲ್ ಹೇಳಿ ಸರ್. ಸರ್ 2022 ಮಾಡಲ್, ಸಿಂಗಲ್ ಓನರ್ ಗಾಡಿ, 90,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ BXI ಇದು. ಓಕೆ. ಈ ಗಾಡಿ ಬಂದು 7 ಲಕ್ಷ ಹೇಳ್ತಾ ಇರೋದು. ಬೇಡ ಸರ್, ಮೇ ಆಫರ್ ಬನ್ನಿ ಸರ್, 6.5 ಲಕ್ಷಕ್ಕೆ ತಗೊಳ್ಳಿ ಸರ್. 6.5 ಲಕ್ಷಕ್ಕೆ 6,50,000 22 ಮಾಡಲ್ ಸರ್ ಗಾಡಿ. 6 ಲಕ್ಷ ರೂಪಾಯಿ ಲೋನೇ ಆಗ್ಬಿಡುತ್ತೆ. 50,000 ಡೌನ್ ಪೇಮೆಂಟ್ ಕೊಡಿ, ತಗೊಂಡೋಗಿ. 50,000 ಡೌನ್ ಪೇಮೆಂಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್, ಅದು ಕೂಡ ನ್ಯೂ ಶೇಪ್. ಸ್ಕೋಡಾ ರ್ಯಾಪಿಡ್ ಸೆಡನ್ ಅಲ್ಲಿ ಒಳ್ಳೆ ವೆಹಿಕಲ್ಸ್ ಇರಬೇಕು ಸರ್, ಒಳ್ಳೆ ಲಕ್ಸುರಿ ಫೀಲ್ ಅಲ್ಲಿ ಇರಬೇಕು ಅಂತ ಕೇಳೋರಿಗೆ ಸ್ಕೋಡಾ ರ್ಯಾಪಿಡ್ ಕೂಡ ಇರುತ್ತೆ. ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಯಾವ ವೇರಿಯಂಟ್ ಸರ್ ಇದು? ಸರ್ 2013 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಆಟೋಮೆಟಿಕ್, ಟಾಪ್ ಎಂಡ್ ಮಾಡಲ್ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ವಿಲ್ಲಾಸ್ ಅಲ್ಲಿ ಇತ್ತು ಗಾಡಿ. ಕ್ಲಾಸ್ ಆಗಿದೆ ರನ್ನಿಂಗ್ ಪರ್ಫಾರ್ಮೆನ್ಸ್. ಬರೀ 4 ಲಕ್ಷ ಕೊಡಿ ಸರ್, ಸಾಕು. 4 ಲಕ್ಷ ಕೊಡಿ. ಯಾವ ಮಾಡಲ್ ಅಂದ್ರೆ ಇದು? 2013 ಸಿಂಗಲ್ ಓನರ್, ಪೆಟ್ರೋಲ್ ಆಟೋಮೆಟಿಕ್. ಓಕೆ. ನಿಮ್ಗೆ ಅಲೋ ವಿಲ್ಸ್, ಏರ್ ಬ್ಯಾಗು, ABS, ಮಿರರ್ ಅಡ್ಜಸ್ಟ್ಮೆಂಟ್, ಈಗ ಪ್ರತಿಯೊಂದು ಕೂಡ ಫೀಚರ್ ಇರುವಂತ ಸ್ಕೋಡಾ ರ್ಯಾಪಿಡ್ ಯಾರಾದ್ರೂ ಹುಡುಕ್ತಾರೆ, ಎಕ್ಸಲೆಂಟ್ ಕಂಡೀಷನ್ ಇರೋದು, ಬೇಗ ಕಾಲ್ ಮಾಡಿ. 18-20+ ಮೈಲೇಜ್ ಬರುವಂತ ಮಾರುತಿ ಸುಜುಕಿ ಆಲ್ಟೋ, ಅದರಲ್ಲೂ ಕೂಡ K10. ಡೀಟೇಲ್ ಸರ್. ಸರ್ 2012 ಮಾಡಲು, ಸೆಕೆಂಡ್ ಓನರ್, ಮೇ ಆಫರ್ ಕೊಡ್ತಾ ಇದೀನಿ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಹೇಳ್ತಾ ಇರೋ ಪ್ರೈಸೇ ಬೇರೆ. ಬರೀ 2,35,000 ಕೊಡ್ತೀನಿ. ಬ್ಲಾಕ್ ಬೇಕಾ? ಬ್ಲಾಕ್ ತಗೊಳ್ಳಿ, ಹಂಗೇ ಬನ್ನಿ. ಓಕೆ. ಆರೆಂಜ್ ಕಲರ್ ಬೇಕಾ? ಸೇಮ್ ಡೀಟೇಲ್. 2012 ಮಾಡಲ್, ಸೆಕೆಂಡ್ ಓನರ್ ಇದನ್ನು. ಓಕೆನಾ? 2 ಗಾಡಿ ಇದೆ ಆಲ್ಟೋ K10 ನಮ್ಮ ಹತ್ರ. ಇದು ತಗೊಂಡ್ರು 2,35,000, ಇದು ತಗೊಂಡ್ರು 2,35,000. ಓಕೆ. 2,35,000ಗೆ ಯಾವ್ದು ಆಲ್ಟೋ ಬೇಕು? ಇದು ಓನ್ಲಿ ಫಾರ್ ಮೇ ಆಫರ್ ಸರ್. ಈ ತಿಂಗಳು ಮಾತ್ರ ಈ ರೇಟು. ಓಕೆ ಸರ್. ಸೊ ನೆಕ್ಸ್ಟು ಮಾರುತಿ ಸುಜುಕಿ ವ್ಯಾಗನರ್, ಅದರಲ್ಲೂ ಕೂಡ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 2011 ಸಿಂಗಲ್ ಓನರ್, 2,40,000 ಕೊಡ್ತೀನಿ ಸರ್. ಇದು 2,40,000. 2,40,000. 2011 ಮಾಡಲು, ಸಿಂಗಲ್ ಓನರು, ವ್ಯಾಗನರು. ಗಾಡಿ ತುಂಬಾ ಚೆನ್ನಾಗಿದೆ. 6 month ವಾರಂಟಿ ಗ್ಯಾರಂಟಿ ಸಮೇತ. ಫ್ರೆಶ್ FC ಕೊಡ್ತೀನಿ, ಫ್ರೆಶ್ ಇನ್ಸೂರೆನ್ಸ್ ಕೊಡ್ತೀನಿ. 2,40,000 ಕೊಡ್ತೀನಿ. ಓಕೆ. 2,40,000ಕ್ಕೆ ಮಾರುತಿ ಸುಜುಕಿ ವ್ಯಾಗನರ್. ಮೈಲೇಜ್ ಅಂತ ಹೇಳೋದಾದ್ರೆ 16+ ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಮಾರುತಿ A-ಸ್ಟಾರ್. ಮಾರುತಿ A-ಸ್ಟಾರ್ VXI ಆಟೋಮೆಟಿಕ್ ಗಾಡಿ ಸರ್ ಇದು. 2013 ಮಾಡಲು. ಯಾರು ಕೊಡೋಕ್ಕಾಗಲ್ಲ ಈ 4 ಕೊಡೋ ರೇಟ್ ಇದು.
ಎಷ್ಟು ಕೊಡ್ಬೋದು ಸರ್ ಹೇಳಿ ಸರ್? ಆಟೋಮೆಟಿಕ್ ಇದು. ನೀವು ಹೇಳ್ಬಿಡಿ ಸರ್. ಇಲ್ಲ ಹೇಳಿ. ಇಲ್ಲ ಸರ್ ಹೇಳಿ ಇಲ್ಲ ಸರ್. ಎಷ್ಟು ವಿಡಿಯೋ ಮಾಡಿದ್ದೀರಾ ನೀವು ಹೇಳಿ ಸರ್. ಸರ್ ಬೇಡಿ ಸರ್, ಕಂಪ್ಯಾರಿಸನ್ ಬೇಡಿ ಸರ್, ನೀವು ನಿಮ್ಮ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಹೇಳ್ತಾ ಇರೋ ಪ್ರೈಸ್ 280 260 ಬೇಡ ಸರ್. ಮೇ ಆಫರ್ ಎಲ್ಲಿ ಕೊಟ್ಟಿರಬಾರ್ದು. ಆಟೋಮೆಟಿಕ್ ಗಾಡಿ ಮೇ ಆಫರ್ 2,10,000 ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಓಕೆ 2013 ಮಾಡಲ್ ಆಟೋಮೆಟಿಕ್ ಗಾಡಿ ಓನ್ಲಿ 2,10,000. ಓಕೆ 2,10,000ಕ್ಕೆ ಮಾರುತಿ ಸುಜುಕಿ ಎ ಸ್ಟಾರು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 16+ ಅಂದರೆ 16ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್, ಅದರಲ್ಲೂ ಕೂಡ VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್. ಮೈಲೇಜ್ 20+ ಬಂದೇ ಬರುತ್ತೆ ರೀ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಇದು, ಡೀಸೆಲ್ ಗಾಡಿ. FC ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಫ್ರೆಶ್ FC ಮಾಡ್ತೀನಿ, ಫ್ರೆಶ್ ಇನ್ಸೂರೆನ್ಸ್ ಕಟ್ತೀನಿ. 3,75,000 ಹೇಳ್ತಾ ಇರೋದು. ಬರೀ 3,25,000 ಕೊಡಿ ಸಾಕು. 3,25,000ಗೆ 2011 ಡೀಸೆಲ್ ತಗೊಳ್ಳಿ ಸರ್. ಓಕೆ ಮಾರುತಿ ಸುಜುಕಿ 800 ಪ್ರತಿಯೊಬ್ಬರು ಕೂಡ ಕೇಳುವಂಥ ಗಾಡಿ ಅಂತಲೇ ಹೇಳ್ಬೋದು. ಶೋಕಿಗೆ ಯೂಸ್ ಮಾಡ್ತೀರಾ ಮಾಡಿರಿ, ಫ್ಯಾಮಿಲಿಗೆ ಯೂಸ್ ಮಾಡ್ತೀರಾ ಮಾಡಿ, ಮಾಡಿಫಿಕೇಶನ್ ಬೇಕಾ ಅದಕ್ಕೂ ಕೂಡ ಸೈ ಅನ್ನುತ್ತೆ ಅಂತ ಒಂದು ಗಾಡಿ. ಸೊ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಈ ಗಾಡಿ ಆಲ್ರೆಡಿ ಬರ್ತಾ ಇರುತ್ತೆ. ಅಂದರೆ ಆಲ್ರೆಡಿ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಇಂಟೀರಿಯರ್ ಕಡೆ ಸೂಪರ್ ಆಗಿರುತ್ತೆ. ಅದು ಕೂಡ ನಿಮಗೆ ಸ್ಪೋರ್ಟ್ಸ್ ಸ್ಟೇರಿಂಗು ಕೂಡ ಹಾಕ್ಸಿದ್ದಾರೆ. ಮೈಲೇಜ್ ನಿಮಗೆ ಗೊತ್ತು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಒಳ್ಳೆ ಪ್ರೈಸಲ್ಲಿ ಈ ಗಾಡಿ ಅಂತೂ ನೀವು ಕೊಡಲೇಬೇಕು ಸರ್. ಈಗ ಸರ್ 100% ಕೊಡ್ತೀನಿ. 1996 ಆದರೆ ಒರಿಜಿನಲ್ ಪೇಂಟು. ಓಕೆ 2010 ಮಾಡಲಿ ಇವಾಗ ರೀಪೇಂಟ್ ಫುಲ್ ಪೇಂಟ್ ಆಗಿರುತ್ತೆ. 2018 ಮಾಡಲೇ ಫುಲ್ ಪೇಂಟ್ ಆಗಿರುತ್ತೆ. ಇದು 1996 ಮಾಡಲ್ ಒರಿಜಿನಲ್ ಪೇಂಟಲ್ಲಿ ಇದೆ. ಕಾರ್ಪೊರೇಟರ್ ಇಂಜಿನ್ ಪರ್ಫಾರ್ಮೆನ್ಸ್ ಏಕ್ದಮ್ ಸೂಪರು. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದೊಂಥರ ಆಂಟಿಕ್ ಪೀಸ್ ಥರ ಸರ್ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ರೋಡಲ್ಲಿ ಹೋದ್ರೆ ಎಲ್ಲ ನಿಮ್ಮನ್ನೇ ನೋಡ್ಬೇಕು. ಒಂಥರ ಓಟ್ಸ್ ಗ್ರೇಸ್ ಸೂಪರ್ ಆಗಿದೆ ಸರ್. ಗಾಡಿ ಡೀಟೇಲ್ ಅಂತೂ ಕೊಟ್ಟಿದ್ದೀರಾ ಸರ್. ಈ ಗಾಡಿನ ಬೆಸ್ಟ್ ಪ್ರೈಸಲ್ಲಿ ಹೇಳಲೇಬೇಕು, ಅದು ಕೂಡ ಕಡಿಮೆ ಪ್ರೈಸಲ್ಲಿ ಹೇಳಲೇಬೇಕು ಸರ್. ಹೇಳಿ ನೋಡೋಣ. 1996 ಮಾಡಲ್ ಒರಿಜಿನಲ್ ಪೇಂಟು, FC ಇನ್ಸೂರೆನ್ಸ್ ರನ್ನಿಂಗ್ ತಗೊಳ್ಳಿ ಸರ್. ಬರೀ 80,000ಗೆ 80,000 ರೂಪಾಯಿ 80,000 ತಗೊಳ್ಳಿ ಸರ್. ಈ ಗಾಡಿಗೆ ಸರ್ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಸರ್. ವೋಕ್ಸ್ ವ್ಯಾಗನ್ ಜೆಟ್ಟಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಹೌದು, ಅಂಥದ್ರಲ್ಲಿ ಜೆಟ್ಟಾ ಕೂಡ ಇದೆ. ಬ್ಲ್ಯಾಕ್ ಕಲರ್ ಅಲ್ಲಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಅಲೋವಿಲ್ಸ್, ಏರ್ ಬ್ಯಾಗು, ABS, ಮಿರರ್ ಅಡ್ಜಸ್ಟ್ಮೆಂಟ್ ಹೀಗೆ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಡೀಟೇಲ್ ಸರ್ ಇದು. ಸರ್ ಇದು 2013 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಜೆಟಾ, ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಹೇಳ್ತಾ ಇರೋ ಪ್ರೈಸೇ ಬೇರೆ. ಬಟ್ ಮೇ ಆಫರ್ 5,75,000 ಕೊಡ್ತೀನಿ, ಬನ್ನಿ ತಗೊಳ್ಳಿ. 5,75,000ಗೆ ವೋಲ್ಕ್ಸ್ ವ್ಯಾಗನ್ ಜೆಟಾ ಕೊಡ್ತೀನಿ. ಓಕೆ ಸರ್. ಲೋ ಬಜೆಟ್ ಅಲ್ಲಿ ಒಂದು ಗಾಡಿ ಇರಬೇಕು ಸರ್. ಸ್ಟೈಲಿಶ್ ಆಗಿರಬೇಕು, ಒಳ್ಳೆ ಮೈಲೇಜು ಬರಬೇಕು, ಒಳ್ಳೆ ಡ್ಯೂರೇಬಿಲಿಟಿನೂ ಕೂಡ ಇರಬೇಕು. ಅಂದ್ರೆ ಸೊ ನೀವು ನೋಡ್ತಾ ಇರ್ಬೋದು ಚೆವ್ರಲೆಟ್ ಸ್ಪಾರ್ಕ್. ಅದರಲ್ಲೂ ಕೂಡ ಇದು KA03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು ಸರ್. ಡೀಟೇಲ್ ಇದು ಸರ್ 2010 ಮಾಡಲು ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು. ಬರೀ 1,40,000 ಕೊಡ್ತೀನಿ ಸರ್. 1,40,000ಗೆ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು, ಹೊಸ ಟೈರು. ಗಾಡಿ ತುಂಬಾ ಚೆನ್ನಾಗಿದೆ. 1,40,000 ತಗೊಳ್ಳಿ. ಓಕೆ. ಮಾರುತಿ ಸುಜುಕಿ ಓಮಿನಿ ಯುಟಿಲಿಟಿ ವೆಹಿಕಲ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಗಾಡಿ ಸರ್. ಡೀಟೇಲ್ ಇದು ಸರ್ 2014 ಮಾಡಲು ಸಿಂಗಲ್ ಓನರ್. ಬರೀ 2,20,000 ಕೊಡ್ತೀನಿ. 2,20,000ಗೆ 2014 ಮಾಡಲ್ ಫಿಯಟ್ ಪುಂಟೋ. ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್ 18-20+ ಮೈಲೇಜ್ ಬರುವಂತ ಗಾಡಿ. ಒಳ್ಳೆ ಸ್ಟೈಲಿಶ್ ವೆಹಿಕಲ್ ಅಂತಾನೂ ಕೂಡ ಹೇಳ್ಬೋದು. ರೆಡ್ ಕಲರ್ ಗಾಡಿ. ಮಾಡಲು ಸರ್ ಇದು 2013 ಮಾಡಲು ಸಿಂಗಲ್ ಓನರ್, ಡೀಸೆಲ್ ಮಲ್ಟಿ ಜೆಟ್ ಇಂಜಿನ್. 2,00,000 ಕೊಡಿ. ಓನ್ಲಿ ಫಾರ್ ಮೇ ಆಫರ್ ಇದು. 2,00,000ಕ್ಕೆ ಡೀಸೆಲ್ ಮಲ್ಟಿ ಜೆಟ್ ಇಂಜಿನ್. ಈ ಗಾಡಿ ಹೋಗ್ತಾ ಇದ್ರೆ ನಮ್ಮ ಸಾಹಸ ಸಿಂಹ ವಿಷ್ಣುದಾದ ತರ ಈ ಭೂಮಿ ಬಣ್ಣದ ಬುಗುರಿ ಅಂತ ತಿರುಗಿಸ್ಕೊಂಡು ಹೋಗ್ಬೇಕು. ಆ ತರ ಒಂದು ಗಾಡಿ. ಯಾವ್ದಿದು? 2000 ಮಾಡಲ್ ಸರ್. ಬಿಲ್ಲಿಸೋ. ಹೌದು 2000 ಮಾಡಲು. ಹೌದು. DI ಇಂಜಿನ್ ಆಲ್ಟ್ರೇಷನ್ ಮಾಡಿದ್ದಾರೆ. ಓಕೆ. ಗಾಡಿ ಆಲ್ಟ್ರೇಷನ್ ಗಾಡಿ ಇದು. KL ಗಾಡಿ, ಬಟ್ ಕರ್ನಾಟಕ ಗಾಡಿ ಮಾಡ್ಕೊಡ್ತೀನಿ. 4 lakhs ಕೊಡ್ತೀನಿ. 4 lakhsಗೆ ವಿಲ್ಲಿಸ್ ಬಾಡಿ, DI ಇಂಜಿನ್, ಆಲ್ಟ್ರೇಷನ್ ಗಾಡಿ 4,00,000 ಕೊಡ್ತೀನಿ. Hyundai i20 ಅದರಲ್ಲೂ ಕೂಡ ಸ್ಪೋರ್ಟ್ಸ್ ವೇರಿಯಂಟ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಜೊತೆಗೆ ನಿಮ್ಗೆ ಇದರಲ್ಲಿ ಮ್ಯಾಗ್ವಿಲ್ ಕೂಡ ಇರುತ್ತೆ. ಹೌದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ಏರ್ ಬ್ಯಾಗು ಕೂಡ ಇರುತ್ತೆ. ABS ಕೂಡ ಇರುತ್ತೆ. ಡೀಟೇಲ್ ಸರ್ ಇದು 2011 ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಪೆಟ್ರೋಲ್. ಬರೀ 2,75,000 ಕೊಡ್ತೀನಿ ಸರ್. ಓಕೆ. 2,75,000ಗೆ. ಹೌದು. ಅದರಲ್ಲೂ ಕೂಡ ನೆಗೋಷಿಯಬಲ್ ಸರ್. ಇಲ್ಲ ಸರ್, ಫೈನಲ್. ಅದು ಮೇ ಆಫರ್ 3,00,000 ಹೇಳ್ತಾ ಇರೋದು. ಡೈರೆಕ್ಟ್ 50,000 ಕಮ್ಮಿ. ಮೇ ಆಫರ್ 2,75,000ಗೆ 2011 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್ ಸರ್. ಇನೋವಾ 2008 ಮಾಡಲ್ ಸರ್. 2008 ಮಾಡಲು 3 ಓನರು. ಲೋ ಬಜೆಟ್ ಇನೋವಾ ಕೊಡ್ತೀನಿ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 4,00,000 ಕೊಡಿ. 4,00,000ಗೆ ಇನೋವಾ V ವರ್ಷನ್ FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ. ಒಳ್ಳೆ ಲಕ್ಸುರಿ ಸೈಡರ್ ಬೇಕು, ಕಡಿಮೆ ಬಜೆಟ್ ಬೇಕು ಅನ್ನೋರಿಗೆ ಚೆವ್ರೆಟ್ ಆಪ್ಟ್ರಾ ಕೂಡ ಬಜೆಟ್ ಕಾಸ್ಟ್ ಇರುತ್ತೆ. ಸರ್ 2011 ಮಾಡಲು ಡೀಸೆಲ್ ಥರ್ಡ್ ಓನರ್. ಈ ಗಾಡಿ ಹೇಳ್ತಾ ಇದ್ದು 2,65,000. ಬಟ್ ಈಗ ಮೇ ಆಫರ್ ಬರೀ 2,20,000. 2,20,000 20,000ಗೆ 2011 ಡೀಸೆಲ್ ಚೆವರ್ಲೆಟ್ ಆಪ್ಟ್ರಾ ಕೊಡ್ತೀನಿ. ಮ್ಯಾನ್ಯುಯಲ್ ಗಾಡಿ.
ಮಾರುತಿ ಸುಜುಕಿ ಝೆನ್ ಅದು ಕೂಡ ಮಾಡಿಫೈಡ್ ವೆಹಿಕಲ್ ಅಂದ್ರೆ ನೀವು ನೋಡ್ತಾ ಬೋದು ಬ್ರಾಡ್ ಟೈರು ಮ್ಯಾಗ್ವಿಲಿಗೆ ಪ್ರತಿಯೊಂದು ಕೂಡ ಆಗಿರುವಂತದ್ದು ಜೊತೆಲೂ ಕೂಡ ಡ್ಯೂಯಲ್ ಟೋನ್ ಕೂಡ ಮಾಡಿಸಿದ್ದಾರೆ. ಡೀಟೇಲ್ಸ್ ಸರ್ ಇದು 2005 ಮಾಡಲ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,65,000 ಹೇಳ್ತಾ ಇರೋದು 1,55,000 ಕೊಡ್ತೀನಿ. ಓಕೆ 1,55,000 ಕೊಡ್ತೀವಿ. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಡೀಟೇಲ್ ಸರ್. ಸರ್ 2009 ಮಾಡಲ್ ಶಿಫ್ಟ್ ಡಿಸೈರ್ ಪೆಟ್ರೋಲ್ VXI ವಿತ್ CNG ಗಾಡಿ. ಓಕೆ RC ಕಾರ್ಡ್ ಎಂಡೋಸ್ಮೆಂಟ್ ಆಗಿದೆ. ಈ ಗಾಡಿನ ನಿಮಗೆ 3 ಲಕ್ಷ ರೂಪಾಯಿ ಕೊಡ್ತೀನಿ. FC ಲ್ಯಾಪ್ಸ್ ಆಗಿದೆ ಅದು ಫ್ರೆಶ್ ಮಾಡಿ ಕೊಡ್ತೀನಿ. ಸರ್ Hyundai i10 ಸರ್ 2011 ಮಾಡಲು ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. i10 ಮ್ಯಾಗ್ನಾ ಇದನ್ನ 2.5 ಲಕ್ಷ ಹೇಳ್ತಾ ಇರೋದು ಬಟ್ 2,25,000 ಕೊಡ್ತೀನಿ. 2,25,000 ಗೆ ಅದು ಕೂಡ i10 2011 ಮಾಡಲ್ ಕೊಡ್ತೀನಿ. ಓಕೆ ಸರ್ Hyundai i20 ಹೌದು. ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್ ಹೌದು ಸರ್. ಡೀಟೇಲ್ಸ್ 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನ ಬರೀ 4 ಲಕ್ಷ ಕೊಡ್ತೀನಿ. 4 ಲಕ್ಷ 4 ಲಕ್ಷಕ್ಕೆ 16 ಮಾಡಲ್ ಕೊಡ್ತೀನಿ. ಓಕೆ ಎಷ್ಟು ಹೊಡಿರುವ ಸರ್ ಇದು? ಸರ್ 95,000 ನೋಡಿದ್ವಿ. ಓಕೆ 95,000 ಕಿಲೋಮೀಟರ್ ಓಡಿರುವಂತ Hyundai i20 ಡೀಸೆಲ್ ವೇರಿಯಂಟ್ ಮೈಲೇಜ್ 18-20 ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಗಾಡಿ ಇರುತ್ತೆ. ಇದು ಕೂಡ ನಿಮಗೆ ಮಾರ್ಕೆಟ್ ಅಲ್ಲೇ ಅಲ್ಟಿಮೇಟ್ ವೆಹಿಕಲ್ ಅಂತ ಹೇಳ್ಬೋದು. Hyundai Santro. ಹೌದು 2007 ಜಿಂಕ್ ಸರ್. ಓಕೆ Santro ಎಕ್ಸೋ 1.5 ಲಕ್ಷ ಕೊಡ್ತೀನಿ. FC ರನ್ನಿಂಗ್ ಓಕೆ 1,50,000 ಲಕ್ಷ ಕೊಡ್ತೀನಿ. 2007 ಫೋರ್ಡ್ ಫಿಗೋ ಆಸ್ಪರ್ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಡೀಟೇಲ್ ಸರ್. ಸರ್ 2016 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನ 4,75,000 ಹೇಳ್ತಾ ಇರೋದು ಬಟ್ 4,50,000 ಕೊಡ್ತೀನಿ. ಇದಕ್ಕೂ ಬರೀ 50,000 ಡೌನ್ ಪೇಮೆಂಟ್ ಕೊಡಿ. 4 ಲಕ್ಷ ರೂಪಾಯಿ ಲೋನೇ ಆಗುತ್ತೆ. 50,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು. ಝೆನ್ ಬೇಕಾ? ಝೆನ್ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಅದು ಕೂಡ ಬಜೆಟ್ ಕಾರ್ಡ್ಸ್ ಅಲ್ಲಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಮಾಡಿಫಿಕೇಶನ್ಗೂ ಸೈ, ಶೋಕಿಗೂ ಸೈ, ಫ್ಯಾಮಿಲಿಗೂ ಕೂಡ ಸೈ ಅಂತ ಹೇಳ್ಬೋದು. ಡೀಟೇಲ್ಸ್ 1996 ಮಾಡಲ್ ಕಾರ್ಪೊರೇಟ್ ರೇಂಜ್ ಪೆಟ್ರೋಲ್ FC ರನ್ನಿಂಗ್ ಇದೆ. ಬರೀ 80,000 ರೂಪಾಯಿ 80,000 80,000 ಗೆ ಝೆನ್ ಕಾರ್ ಕೊಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ.